ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಬನ್ನಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅದು ಯೋಗ ಫಾರ್ ಡೈಜೆಷನ್ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಭಾಳಷ್ಟು ಜನಗಳಿಗೆ ಏನಾಗುತ್ತೆ, ಒಂದು ಊಟದ ನಂತರ ಏನಾಗುತ್ತೆ, ಒಂದು ಅಸಿಡಿಟಿ ಪ್ರಾಬ್ಲಮ್ ಆಗೋದು ಅಥವಾ ಗ್ಯಾಸ್ ಆಗೋದು, ಬ್ಲೋಟಿಂಗ್ ಸಮಸ್ಯೆ ಮತ್ತು ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತಾರೆ, ಮಲಬದ್ಧತೆ ಸಮಸ್ಯೆ ಆಗೋದು ಮತ್ತು ಇವನ್ ಬ್ಲೋಟಿಂಗ್ ಅಂತ ಏನು ಹೇಳ್ತಾರೆ, ಈ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಸೊ ಈ ಒಂದು ಸಮಸ್ಯೆ ಏನಿದೆ ಅಲ್ಲ, ಆಗಲಿಲ್ದಂಗೆ ಸೊ ತಡೆಗಟ್ಟಲಿಕ್ಕೆ ಏನಾಗುತ್ತೆ, ಒಂದು ಬೆಸ್ಟ್ ಒಂದು ಯೋಗಾಸನ ಇದೆ. ಅದರ ಹೆಸರು ಬಂದುಬಿಟ್ಟು ವಜ್ರಾಸನ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಡೈಮಂಡ್ ಪೋಸ್ ಅಂತ ಕರೀತಾರೆ ಅಥವಾ ಥಂಡರ್ಬೋಲ್ಟ್ ಪೋಸ್ ಅಂತಲೂ ಕರೀತಾರೆ. ಸೊ ಈ ಒಂದು ಆಸನ ಏನಿದೆ ಅಲ್ಲ, ಇದು ಊಟದ ನಂತರ ಮಾಡ್ಬೋದಾದಂತಹ ಒಂದು ಆಸನ. ಸೊ ಅದು ವಜ್ರಾಸನ. ಸೊ ಈ ಒಂದು ಆಸನದ ಒಂದು ಅಭ್ಯಾಸ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಸೆಷನ್ನಲ್ಲಿ ನಾವು ಕಲಿಯೋಣ. ಸೊ ಬನ್ನಿ, ಫಸ್ಟ್ ಮೊದಲನೇದಾಗಿ ನಾವು ದಂಡಾಸನ ಪೊಸಿಷನಲ್ಲಿ ಬರಬೇಕಾಗತ್ತೆ. ಸೊ ಈ ರೀತಿ ಸೊ ಈ ರೀತಿ ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಚಾಚಬೇಕಾಗುತ್ತೆ. ನಮ್ಮ ಟೋಸ್ ಏನಿದೆ ಅಲ್ಲ, ಸೊ ನಮ್ಮ ಟೋಸ್, ನಮ್ಮ ಕಾಲುಗಳ ಫಿಂಗರ್ಸ್ ಈ ರೀತಿ ನಮ್ಮ ಹತ್ರ ತೊಗೋಬೇಕಾಗತ್ತೆ. ಸೊ ನಮ್ಮ ಫೇಸ್ ಹತ್ರ ಈ ರೀತಿ ತೊಗೋಬೇಕು. ನಂತರ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಸೊ ಎರಡು ಕೈಗಳನ್ನು ಈ ರೀತಿ ಪಕ್ಕದಲ್ಲಿ ಇಟ್ಬಿಟ್ಟು ಸೊ ನಮ್ಮ ಟೋಸ್ಗಳನ್ನು ಈ ರೀತಿ ನೋಡಬೇಕು. ಇದು ದಂಡಾಸನ ಅಂತ ಕರೀತಾರೆ. ಸೊ ಈ ಒಂದು ಪೊಸಿಷನಿಗೆ ಬಂದ ನಂತರ ನಾವು ಹೇಗೆ ವಜ್ರಾಸನಗೆ ಎಂಟ್ರಿ ಆಗೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ಮೊದಲನೇದಾಗಿ ಬಂದುಬಿಟ್ಟು ನಾವು ಲೆಫ್ಟ್ ಲೆಗ್ ಏನು ಮಾಡ್ತೀವಿ, ಈ ರೀತಿ ಫೋಲ್ಡ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಂತರ ಏನು ಮಾಡ್ತೀವಿ, ಸೊ ಸ್ವಲ್ಪ ಈ ರೀತಿ ನಮ್ಮ ವೆಯ್ಟ್ನ ಏನು ಮಾಡ್ತೀವಿ, ಈ ರೀತಿ ಈ ಕಡೆ ಲೆಫ್ಟ್ ಲೆಗ್ಗೆ ಪುಷ್ ಮಾಡ್ತೀನಿ ನಮ್ಮ ವೆಯ್ಟ್ಗೆ. ನೆಕ್ಸ್ಟ್ ಏನು ಮಾಡ್ತೀವಿ, ರೈಟ್ ಲೆಗ್ನ ಕೂಡ ಈ ರೀತಿ ಫೋಲ್ಡ್ ಮಾಡ್ತೀನಿ. ಸೊ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಮ್ಮ ಹೀಲ್ಸ್ ಮೇಲೆ ಕೂತ್ಕೋಬಾರ್ದು. ಸೊ ಈ ರೀತಿ ನಾನು ಬ್ಯಾಕ್ ಸೈಡ್ ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಈ ರೀತಿ ಸೊ ಎರಡು ಮಂಡಿಗಳು ಏನಾಗುತ್ತೆ, ಈ ರೀತಿ ನಮ್ಮ ನೀ ಜಾಯಿಂಟ್ ಏನಿರೋದಲ್ಲ, ಸೊ ಎರಡು ಪಾದಗಳು ಈ ರೀತಿ ಜೋಡಿಸಿರ್ಬೇಕು. ನಂತರ ಸೊ ಸ್ಲೋ ಆಗಿ ನಾವೇನು ಮಾಡ್ತೀವಿ, ಸೊ ನಮ್ಮ ಪಾದಗಳನ್ನು ಈ ರೀತಿ ಅಗಲ ಮಾಡ್ತೀವಿ. ಮತ್ತು ನಮ್ಮ ಟೋಸ್ ಏನಿದೆ ಅಲ್ಲ, ಇದು ಟೋಸ್ ಏನು ಮಾಡ್ತೀವಿ, ಬಿಗ್ ಟೋನ ಟಚ್ ಮಾಡ್ತೀವಿ. ಓಕೆ, ಸೊ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಹೀಲ್ಸ್ ಮೇಲೆ ಸೊ ಈ ರೀತಿ ಕುತ್ಕೋಬಾರ್ದು. ಸೊ ಈ ರೀತಿ ಕುತ್ಕೊಳ್ಳೋಕ್ಕೆ ಭಾಳ ಹೊತ್ತು ಆಗೋದಿಲ್ಲ, ಇವನ್ ಅದು ರಾಂಗ್ ಆಗುತ್ತೆ. ಸೊ ಅದು ವಜ್ರಾಸನ ಆಗಲ್ಲ. ಸೊ ಈ ರೀತಿ ನಮ್ಮ ಕಾಲುಗಳನ್ನು ಈ ರೀತಿ ಅಗಲ ಮಾಡಿಬಿಟ್ಟು ನಮ್ಮ ಹೀಲ್ಸ್ ಮೇಲೆ ಕೂತ್ಕೊಳ್ಳಿಲ್ದಂಗೆ ಈ ರೀತಿ ನಾವು ಎಷ್ಟೊತ್ತಾದರೂ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಸೊ 5 ಮಿನಿಟ್ಸ್ 10 ಮಿನಿಟ್ಸ್ ಈ ರೀತಿ ಕೂತ್ಕೋಬೋದು ಊಟದ ನಂತರ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ನಮ್ಮ ಡೈಜೆಷನ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ನೀವು ಆರಾಮಾಗಿ ಈ ಒಂದು ಪೊಸಿಷನಲ್ಲಿ 5 to 10 ಮಿನಿಟ್ಸ್ ಏನಾಗುತ್ತೆ, ಸೊ 5 to 10 ಮಿನಿಟ್ಸ್ ಆರಾಮಾಗಿ ಊಟ ಆದಮೇಲೆ ಈ ರೀತಿ ಕೂತ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ನೀ ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲಿ ನೀ ಜಾಯಿಂಟಲ್ಲಿ ಏನಾಗುತ್ತೆ, ಪೇನ್ ಇರುತ್ತೆ. ಅವರು ಈ ರೀತಿ ಈ ಒಂದು ವಜ್ರಾಸನ ಪೊಸಿಷನ್ಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಅವರು ಏನು ಮಾಡ್ಬೋದು ಅಂತ ಅಂದರೆ, ಒಂದು ಟವಲ್ ಹೆಲ್ಪಿಂದ ಏನು ಮಾಡ್ಬೋದು, ಈ ರೀತಿ ಸೊ ಟವಲ್ನ ಒಂದು ಸಹಾಯದಿಂದ ಏನು ಮಾಡ್ಬೋದು, ಸೊ ಅವರ ನೀ ಜಾಯಿಂಟ್ ಏನಿದೆಯಲ್ಲ ಈ ರೀತಿ, ಓಕೆ, ಸೊ ಈ ರೀತಿ ಟವಲ್ನ ಇಟ್ಕೋಬೋದು. ಸೊ ಪ್ರೆಷರ್ ಬೀಳಲ್ಲ ಅಲ್ಲಿ ನೀ ಜಾಯಿಂಟ್ಗೆ. ಮತ್ತು ಈ ರೀತಿ ಒಂದು ಸಾಫ್ಟ್ ಪಿಲೋ ತೊಗೊಂಬಿಟ್ಟು ಸೊ ಎಷ್ಟಾಗುತ್ತೋ ಅಷ್ಟು ಇಷ್ಟು ಪುಷ್ ಮಾಡಿ. ಓಕೆ, ಸೊ ನಂತರ ಸ್ಲೋ ಆಗಿ ಈ ರೀತಿ ಕೂತ್ಕೋಬೋದು. ಸೊ ನಾನು ಹೇಳ್ದಂಗೆ ನಮ್ಮ ಹೀಲ್ಸ್ ಅಗಲ ಇರಬೇಕು, ನಮ್ಮ ಹೀಲ್ಸ್ ಮೇಲೆ ಯಾವುದೇ ರೀತಿ ಕೂತ್ಕೋಬಾರ್ದು. ಸೊ ಇದು ವಜ್ರಾಸನ ಪೊಸಿಷನ್. ಸೊ ಈ ರೀತಿ ಊಟದ ನಂತರ ಏನಾಗುತ್ತೆ, ಒಂದು 5 ಮಿನಿಟ್ಸ್ ಈ ರೀತಿ ಕೂತ್ಕೊಳ್ಳಿ. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದು ಮತ್ತು ಬ್ಲೋಟಿಂಗ್ ಪ್ರಾಬ್ಲಮ್ ಏನಾಗೋದು ಅದು ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ.
ಸೊ ಐಸ್ ಕ್ಲೋಸ್ ಮಾಡಿ. ನಮ್ಮ ಬ್ಯಾಕ್ ಯಾವಾಗಲೂ ಸ್ಟ್ರೈಟ್ ಇರಬೇಕು ಫ್ರೆಂಡ್ಸ್. ಸೊ ಈ ರೀತಿ ನಾವು ಖಂಡಿತ ಬಗ್ಗಬಾರ್ದು. ಸೊ ಈ ಒಂದು ಪೊಸಿಷನಿಗೆ ಇದಕ್ಕೆ ವಜ್ರಾಸನ ಅಂತ ಹೇಳಿ ಕರೀತಾರೆ. ರಿಲ್ಯಾಕ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ವಜ್ರಾಸನ. ಇದು ತುಂಬ ಕಾಮನ್ ಆದಂತಹ ಒಂದು ಆಸನ, ಬಟ್ ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ಆಸನ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಇನ್ನೂ ಒಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ.